ವಾನ್ ಹ್ಯೋ ಅಂತನೋನು 7ನೇ ಶತಮಾನದಲ್ಲಿದ್ದಂಥ ದೊಡ್ಡ ಝೆನ್ ಗುರು. ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕ್ಕಿಂತ ದೊಡ್ಡ ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ. ದೂರದ ದಾರಿ, ಒಬ್ಬನೇ ಹೊರಟಿದ್ದಾನೆ. ಹೆಚ್ಚು ಸಾಮಾನು ತೊಗೊಂಡು ಹೋಗೋಕ್ಕಾಗಲ್ಲ. ಸಂತ ಆದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ ಹಾಗೂ ಇಲ್ಲ ಅವನು. ಹ್ಯೋ ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಹೊರಡ್ತಿದ್ದಂತೆ. ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು, ಗುರುಗಳನ್ನು ನೋಡೋನು. ಬುದ್ಧಿವಂತರೆ ಎಲ್ಲರೂ, ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು. ಎಲ್ಲರೂ ಬುದ್ಧಿವಂತರೆ, ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲಿ ಬರ್ತವೆ. ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಯಾಕೋ ಹ್ಯೋಗೆ ಅವ್ರ ಮಾತು ತುಟಿಯಿಂದ ಬಂದದ್ದು, ಅನುಭವದ ಆಳದಿಂದ ಬಂದದ್ದು ಅಂತ ಅನಿಸ್ಲಿಲ್ಲ. ದಿನ ಕಳೆದ ಹಾಗೆ ಈ ಹ್ಯೋನ್ ಮನಸ್ಸು ಆರ್ತತೆ ಹೆಚ್ಚಾಯ್ತು. ಗುರುವನ್ನ ಹೆಂಗಾದ್ರೂ ಪಡಿಬೇಕು, ನಿಜವಾದ ಗುರು ಬೇಕು. ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂತ ಗುರುಗಳು ಬೇಡ ನನಗೆ. ಇದು ಅದ್ಭುತ ಘಟನೆ ಸ್ನೇಹಿತರೆ, ನಿಮ್ ಕಣ್ಣು ಮುಂದೆ ಬರಬೇಕು ನಾ ಹೇಳುವಾಗಿದ್ದನ್ನ. ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ. ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ. ಮಧ್ಯಾಹ್ನದ ಬಿಸಿಲು, ಬೆಂದು ಹೋಗ್ಬಿಟ್ಟ. ಕೊಡೆ ಇಲ್ಲ, ಕಾಲಲ್ಲಿ ಪಾದರಕ್ಷೆ ಇಲ್ಲ, ಪಾದದ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ. ಹಸಿವು ಆಗಿ ತಲೆನೇ ಓಡ್ತಾ ಇಲ್ಲ. ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ರಾತ್ರಿ ಆಗೋ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು. ಜನರು ಯಾರೂ ಇಲ್ಲ ಅಲ್ಲಿ. 1-2 ಸಣ್ಣ ಮರಗಳು, ಪೈನ್ ಟ್ರೀಸ್, ಸ್ವಲ್ಪ ತಂಪಾದಂಗೆ ಅನಿಸ್ತು. ದಣಿದ ದೇಹ ಎಷ್ಟು ದಣದಿತ್ತು ಅಂದ್ರೆ ಯೋ ತಲೆಗಿಟ್ರೆ ತಲೆ ಇಟ್ಟರೆ ಸಾಕು ಅನಿಸ್ತು. ಕತ್ಲೆ ಆಯ್ತು, ಬಲ್ಕೊಂಡ. ತಕ್ಷಣ ನಿದ್ರೆ ಬಂದ್ಬಿಡ್ತು. ಹೊಟ್ಟೆ ಹಸದ ಕಂಗಾಲಾಗಿದ್ದಾನೆ. ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ. ಏನೂ ಕಾಣಿಸಲ್ಲ, ಏನೇನೂ ಕಾಣಿಸಲ್ಲ. ಕತ್ಲೆ ಅಂದ್ರೆ ಕಾಳು ರಾತ್ರಿ. ಏನು ಉಜ್ಕೊಂಡ್ರು ಏನೂ ಕಾಣಿಸಲ್ಲ. ಗಂಟ್ಲು ತುಟಿ ಒಣಗಿ ಹೋಗಿದ್ದಾವೆ. ನೀರು ಸಿಕ್ಕಿತೇನೋ ಅಂತ ನೋಡ್ದ, ಏನೂ ಕಾಣಿಸೋದೇ ಇಲ್ಲಲ್ಲ. ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕೆ ಶುರು ಮಾಡಿದ. ಕೈ ಆಡಿಸ್ತಾ ಇದೆ, ಏನಾದ್ರು ಸಿಕ್ಕಿತಾ ಕೈಗೆ ಅಂತ. ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು. ಕೈ ಆಡಿಸ್ ನೋಡ್ತಾನೆ, ಅಗಲವಾದ ಪಾತ್ರೆ ಇದ್ದಂಗಿತ್ತು. ಬೆರಳು ಹಾಕಿದ, ಒಂಚೂರು ಹಸಿ ಇದ್ದಂಗಿತ್ತು, ನೀರು ಇದ್ದಂಗಿತ್ತು ಒಳಗಡೆ. ಅಯ್ಯೋ ನೀರಿದೆ ಒಳಗಡೆ, ಯಾವುದೋ ಪಾತ್ರೆ, ನೀರಿದೆ, ಎಂಥದೋ ನೀರು, ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ. ಆ ನೀರು ಅಮೃತವೇ ಅಮೃತ. ಏನು ರುಚಿ ಆ ನೀರಿಂದು, ಜೀವ ಬಂದಂಗಾಯ್ತು. ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ. ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ, ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆ ನೀರನ್ನ ನನಗಿಟ್ಟಿದ್ದೀಯಲ್ಲಪ್ಪ, ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ. ಮರುದಿನ ಚೆನ್ನಾಗಿ ಬೆಳಕಾಗಿತ್ತು. ಆ ನೀರು ಕುಡಿದಿದ್ನಲ್ಲ ಪಾತ್ರೆ ಅಲ್ಲೇ ಪಕ್ಕದಲ್ಲೇ ಬಿದ್ದಿತ್ತು. ಎದ್ದು ನೋಡ್ದ, ವಾಂತಿ ಮಾಡ್ಕೊಂಡ್ಬಿಟ್ಟ. ಕರಳು ಕಿತ್ತು ಬಂದಂಗಾಯ್ತು. ಅದೇನಿತ್ತು ಗೊತ್ತಾ ಸ್ನೇಹಿತರೆ? ಪಾತ್ರೆ ಅಲ್ಲ ಅದು, ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆ ಬುರುಡೆ. ಯಾವುದೋ ಪ್ರಾಣಿ ಕೊಂದು ಹಾಕಿರ್ಬೇಕು ಅವನ್ನ. ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ, ಕೂದಲು ಅಂಟ್ಕೊಂಡಿದೆ. ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ, ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ. ಛೇ 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 ಛೇ, ಇದನ್ನ ಕುಡಿದ್ಬಿಟ್ಟ ನಾನು. ಅಯ್ಯೋ ಪಾಪಿ, ಎಂಥದ್ದು, ಏನೇನು ಕುಡಿದ್ನಪ್ಪ ನಾನು ಅಂತ ಒದ್ದಾಡ್ಬಿಟ್ಟ. ತಕ್ಷಣ ಮನಸ್ಸು ತೆರೆತು. ಅವನು ಅನ್ಕೊಂಡು, ನಿನ್ನೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ ನನಗೆ, ಇದೇ ನೀರು ಅಮೃತ ಅಂದೆ, ಭಗವಂತನ ಕೃತಜ್ಞತೆ ಹೇಳಿದೆ. ಆದ್ರೂ ಕಣ್ಣು ಕಂಡಾಗ ಕೊಳಕು, ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು, ಕಣ್ಣು ತೆಗೆದಾಗ ಕೊಳಕಾಯ್ತು. ಅವನು ತಕ್ಷಣ ಹೇಳ್ತಾನೆ, ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದ್ರಲ್ಲಿದೆ ಸ್ವಾಮಿ, ನಮ್ಮ ಚಿಂತನೆಯಲ್ಲಿದೆ. ಅವನು ಹೇಳ್ತಾನೆ, ಗುರುಗಳನ್ನು ಹುಡ್ಕೊಂಡು ಹೋಗೋದೇ ಬೇಡ, ನಾನೇ ಗುರು ಆಗ್ಬಿಡ್ತೀನಿ ಅಂದ. ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವಿನಲ್ಲಿಲ್ಲ, ನನ್ನ ಮನಸ್ಸಲ್ಲಿದೆ. ದಯವಿಟ್ಟು ಗಮನಿಸಿ, ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ, ನೋಡೋ ಸ್ಥಳದಲ್ಲಿದೆ, ನೋಡೋ ಕಾಲದಲ್ಲಿದೆ. ಅವತ್ತಿಂದ ಹ್ಯೋ ಏನು ಮಾಡಿದ, ಗುರುವನ್ನು ಹುಡುಕೋದು ಬಿಟ್ಟ, ತನ್ನ ಚಿಂತನೆಯನ್ನು ಗುರುವನ್ನಾಗಿ ಮಾಡಿಕೊಂಡ, ಜ್ಞಾನೋದಯ ಪಡ್ಕೊಂಡ. ಝೆನ್ ಪರಂಪರೆಯಲ್ಲಿ ಬಹುದೊಡ್ಡ ಗುರು ಅಂತ ಹೆಸರಾದ.